ಗೌರಿಕುಂಡ್ ಹತ್ರ ಹೋಗ್ತಾ ಇದೀವಿ. ಇದು ಹಾಟ್ ವಾಟರ್ ಸ್ಪ್ರಿಂಗ್. ಇದು ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಅದ್ಭುತವಾಗಿದೆ, ನೋಡಿ ಕ್ಯಾಂಪಿಂದ ಹೇಗಿದೆ. ನೆಕ್ಸ್ಟ್ ಲೆವೆಲ್ ವ್ಯೂ. गगनचर प्रवाह पावितस्तरे घलेवलम्ब्य लम्बिताम्बुजं कुम्भपालिकामट्टमट्टमन्निनादमट्टमर्वयुच्चकार चण्डताण्डवं तनोतु नः शिवः. ಇವತ್ತು ನಾವು ಉತ್ತರಾಖಂಡಲ್ಲಿ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಎಲ್ಲಿದೆ ಅಂದರೆ, ನೀವು ಗಂಗೋತ್ರಿ ಮುಗಿಸ್ಕೊಂಡು ಕೇದಾರನಾಥಕ್ಕೆ ಹೋಗುವಾಗ ಶ್ರೀನಗರ ಆದಮೇಲೆ ನಿಮಗೆ ಸಿಗುತ್ತೆ. ಈ ದೇವಸ್ಥಾನವನ್ನು ಧಾರಿ ದೇವಿ ದೇವಸ್ಥಾನ ಅಂತ ಕರೀತಾರೆ. ನೋಡಿ ದೇವಸ್ಥಾನ ಹೇಗಿದೆ ಅಂತ. ದೇವಸ್ಥಾನ ನೀರಿನಲ್ಲಿರುತ್ತೆ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹಾಗೆ ತಿಳಿಸ್ಕೊಡ್ತೀನಿ ಹೋಗ್ತಾ ಹೋಗ್ತಾ. ಜನರಲಾಗಿ ಯಾರೆಲ್ಲ ಚಾರ್ಧಾಮ್ ಯಾತ್ರೆ ಮಾಡ್ತಾರೋ ಅವರು ಈ ದಾರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ದಲೇ ಹೋಗೋದಿಲ್ಲ. ಸುತ್ತ ಅಲಕಾನಂದ ನದಿ ಇದೆ, ಮಧ್ಯದಲ್ಲಿ ಮಾತ್ರ ಈ ದೇವಸ್ಥಾನ ಇರೋದು. ಈ ನದಿ ಯಾವಾಗಲೂ ಉಕ್ಕಿ ಹರಿತಾ ಇರುತ್ತೆ, ಆದರೂ ಈ ನದಿಯಿಂದ ದೇವಸ್ಥಾನಕ್ಕೆ ಯಾವುದೇ ರೀತಿ ಅಪಾಯ ಇದುವರೆಗೂ ಆಗಿಲ್ಲ. ಇಲ್ಲಿ ಹತ್ತಲಿಕ್ಕಾಗಲ್ಲ ಅಂದರೆ ಕುದುರೆಗಳು ಕೂಡ ಸಿಗುತ್ತೆ. ಈ ದಾರಾದೇವಿ ದೇವಸ್ಥಾನ ವಿಶೇಷತೆ ಏನು ಅಂದರೆ, ಈ ದಾರಾದೇವಿ ದೇವಸ್ಥಾನ ಇಲ್ಲಿನ ಗ್ರಾಮ ದೇವತೆ ಥರ. ಈ ದೇವಸ್ಥಾನನ ಅವರು ರಿನೋವೇಟ್ ಮಾಡಬೇಕು. ಇಲ್ಲಿ ಮುಂಚೆ ಡ್ಯಾಮ್ ಇರಲಿಲ್ಲ, ಈ ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಈ ದೇವಿನ ಹೊರಗಡೆ ತೆಗಿಬೇಕು ಅಂತ ಸಾಕಷ್ಟು ಸಾರಿ ಪ್ರಯತ್ನ ಆಗುತ್ತೆ. ಆದರೆ ಪ್ರತಿ ಸಲ ಯಾರೆಲ್ಲ ಟೆಂಡರ್ ಕಂಪ್ನಿಗಳು ತೊಗೊಂಡಿರ್ತಾರೋ ಅವರು ಲಾಸ್ ಆಗ್ತಾ ಬರ್ತಾರೆ. ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ಒಂದು ಬಾರಿ 2013ರಲ್ಲಿ ಈ ದೇವಿನ ಈ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೋಸ್ಕರ ಇಲ್ಲಿ ನೀರೆಲ್ಲ ಇರುತ್ತಲ್ಲ, ಇನ್ನು ದೇವಸ್ಥಾನ ಮುಳುಗೋಗುತ್ತೆ ಅಂತ ದೇವಿನ ಹೊರಗಡೆ ತೆಗಿತಾರೆ. 2013ರಲ್ಲಿ ಯಾವಾಗ ದೇವಿನ ಹೊರಗೆ ತೆಗಿತಾರೋ ಆವಾಗ ಕೇದಾರನಾಥದಲ್ಲಿ ಕ್ಲೌಡ್ ಬರ್ಸ್ಟ್ ಆಗುತ್ತೆ. ಕೇದಾರನಾಥದಲ್ಲಿ ಕ್ಲೌಡ್ ಬರ್ಸ್ಟ್ ಆಗಿ ಇಡೀ ಕೇದಾರನಾಥ ಉದ್ವಸ್ತ ಆಗೋಗ್ಬಿಡುತ್ತೆ. ದೇವಸ್ಥಾನ ಒಂದು ಹೊರತುಪಡಿಸಿ ಇನ್ನೆಲ್ಲ ನಾಶ ಆಗೋಗುತ್ತೆ. ಅದೇ ರೀತಿ ಹರಿದ್ವಾರ, ಋಷಿಕೇಶ ಎಲ್ಲ ಕಡೆನೂ ಪ್ರವಾಹ ಬಂದುಬಿಡುತ್ತೆ. ಆ ಟೈಮ್ನಲ್ಲಿ ಇಡೀ ಸರ್ಕಾರದವರೇ ಬಂದು ಈ ದೇವಿನ ಪ್ರಾರ್ಥನೆ ಮಾಡಿಬಿಟ್ಟು, ಅಮ್ಮ ನಿಮ್ಮನ್ನು ಅದೇ ಸ್ಥಾನದಲ್ಲಿ ಮತ್ತೆ ಇಡ್ತೀವಿ ಅಂದ್ಬಿಟ್ಟು ಅದನ್ನು ಎಲಿವೇಟ್ ಮಾಡಿಬಿಟ್ಟು ಸೇಮ್ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಾದ ನಂತರನೇ ಇಲ್ಲೆಲ್ಲ ಸರಿ ಹೋಗೋದು. ಅದಕ್ಕೆ ಈ ದೇವಿನ ತುಂಬ ಪವರ್ಫುಲ್ ದೇವಿ ಅಂತ ಕರೀತಾರೆ. ಈಗ ಈ ದೇವಿಯ ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ಈ ಥರ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಬ್ರಿಡ್ಜ್ನಲ್ಲಿ ಹೋಗಬೇಕಾಗತ್ತೆ. ನೋಡಿ ಸುತ್ತ ಇಲ್ಲಿ ಅಲಕಾನಂದ ನದಿ ಇದೆ, ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಯಾರೆಲ್ಲ ಚಾರ್ಧಾಮ್ ಯಾತ್ರೆ ಮಾಡ್ತಾರೋ ಈ ದೇವಿಯನ್ನು ಪರ್ಮಿಷನ್ ತಗೊಳ್ಳೋ ಥರ ಇಲ್ಲಿ ಬಂದೇ ಕೇದಾರನಾಥಕ್ಕೆ ಹೋಗೋ ಪ್ರತೀತಿ ಇದೆ. ಹಾಗಾಗಿ ಎಲ್ಲ ಬಸ್ಗಳು ಇಲ್ಲಿ ಒಂದು ಸಾರಿ ಸ್ಟಾಪ್ ಕೊಟ್ಬಿಟ್ಟು ಈ ದೇವಿಯ ದರ್ಶನ ಮಾಡಿಕೊಂಡು ಮುಂದೆ ಕೇದಾರನಾಥ ಯಾತ್ರೆ ತುಂಬ ಸುಗಮ ಆಗಲಿ ಅಂತ ಈ ದೇವನ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಇದೇನು ನಾವೀಗ ದೇವಸ್ಥಾನದ ಪ್ರಾಂಗಣಕ್ಕೆ ಬಂದಿದ್ದೀವಿ. ಘಂಟಾನಾದ ನಿಮಗೆ ಕೇಳಿಸ್ತಾ ಇರ್ಬೋದು. ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ಸುತ್ತ ಬೆಟ್ಟಗಳು, ಮಧ್ಯ ನದಿ, ತುಂಬ ಅದ್ಭುತವಾದ ಲೊಕೇಶನ್ ಇದು. ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀವಿ ಇವಾಗ. ಧಾರಾದೇವಿ ದೇವಸ್ಥಾನ. ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ, ಹಾಗಾಗಿ ನಾನು ಒಳಗಡೆ ಮಾಡೋದಿಲ್ಲ. ಅರ್ಧ ಗಂಟೆನಲ್ಲಿ ರಾಂಪುರ ರೀಚ್ ಆಗ್ತಿದ್ದೀವಿ. ಅದಾದ ನಂತರ ಇವತ್ತು ಅಲ್ಲೇ ಹಾಲ್ಟ್ ಮಾಡಿಬಿಟ್ಟು ಬೆಳಗಿನ ಜಾವ ಅಂದರೆ ಮಧ್ಯರಾತ್ರಿನೇ ನಾವು ಹೊರಡ್ತಿದ್ದೀವಿ. ರುದ್ರಪ್ರಯಾಗದಿಂದ ಹೆಂಗೆ ಹೋಗಬೇಕು ಅಂತ ಹಾಕಿದ್ದಾರೆ. ಇಲ್ಲಿ ರುದ್ರಪ್ರಯಾಗದಿಂದ ಅಗಸ್ತ್ಯ ಮುನಿ, ಕುಂಡ್ ಗುಪ್ತಕಾಶಿ, ಹಾಗೆ ಗೌರಿಕುಂಡ್, ಅಲ್ಲಿಂದ ಕೇದಾರನಾಥ್, ಈ ರೂಟ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಕಾರ್ತಿಕ ಸ್ವಾಮಿ ದೇವಸ್ಥಾನ ಅಂತಿದ್ದಿಲ್ಲ, ಅದು ಸುಬ್ರಹ್ಮಣ್ಯ ದೇವಸ್ಥಾನ, ಅದು ತುಂಬ ಅದ್ಭುತವಾಗಿದೆ. ಹಾಗೆ ಇಲ್ಲಿ ಚಂದ್ರಶಿಲಾ, ತುಂಗನಾಥ್, ಎಲ್ಲ ಪ್ಲೇಸಸ್ಗೂ ಹೇಗೆ ಹೋಗಬೇಕು ಅಂತ ಈ ರೂಟ್ ಮ್ಯಾಪ್ ಹಾಕಿದ್ದಾರೆ ನೋಡಿ. ಇದೆಲ್ಲ ದೇವಸ್ಥಾನಗಳದ್ದು ಫೋಟೋಸ್ ಹಾಕಿದ್ದಾರೆ. ರುದ್ರಪ್ರಯಾಗು, ತುಂಗನಾಥ್ ಎಲ್ಲ ಫೋಟೋಸ್ ಹಾಕಿದ್ದಾರೆ. ಈ
ಈಗ ಬೆಳಗಿನ ಜಾವ 2 ಗಂಟೆ ಆಗಿದೆ. ನಾವು ಇವಾಗ ಕೇದಾರ್ನಾಥಕ್ಕೆ ಹೊರಡಬೇಕು ಅಂತ ಅನ್ಕೋತಾ ಇದೀವಿ. ಮೊದಲು ನಾವು ಪ್ರೈವೇಟ್ ಜೀಪ್ ನಲ್ಲಿ ಸೋನ್ಪ್ರಯಾಗಕ್ಕೆ ಹೋಗ್ತೀವಿ. ಅಲ್ಲಿಂದ ನಾವು ಬೆಟ್ಟನ ಹತ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಆದ್ರೆ ನಮ್ಗೆ ಟೈಮ್ ತುಂಬಾ ಕನ್ಸ್ಟೆಂಟ್ ಇರೋದ್ರಿಂದ ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡೋಣ ಅಂತ ನಾವು ಸದ್ಯಕ್ಕೆ ಅನ್ಕೊಂಡಿದೀವಿ. ಕ್ಯೂನಲ್ಲಿ ನಿಂತ್ಕೊಳ್ಳಿಲ್ಲ ಅಂದ್ರೆ ಶಟಲ್ ಸರ್ವಿಸ್ ಸಿಗಲ್ಲ ಅಂತ ಹಾಕಿದ್ದಾರೆ. ಬೆಳಗಿನ ಜಾವ 3 ಗಂಟೆಗೆ ಬಂದಿದ್ದೀವಿ ಈಗ ಸೋನ್ಪ್ರಯಾಗಿಗೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲಿಂದ ಗೌರಿಕುಂಡಕ್ಕೆ ಹೋಗ್ಬೇಕಾಗತ್ತೆ. ಎಲ್ಲಿ ನೋಡಿದ್ರೆ ಜನ, ವೆಹಿಕಲ್ಸ್ ಅಂತೂ ಫುಲ್ಲು ಕಂಪ್ಲೀಟ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ. ಬೆಳಗ್ಗೆನೆ ಎಷ್ಟು ಜನ ಇದ್ದಾರೆ ನೋಡಿ. ಈಗ ಒಂದು 500 ಮೀಟರ್ಸ್ ನಡ್ಕೊಂಡು ಹೋಗ್ಬೇಕಾಗತ್ತೆ. ನಡ್ಕೊಂಡು ಹೋದ್ಮೇಲೆ ಶಟಲ್ ಸರ್ವಿಸಿಗೆ ಆಗಲೇ ಕ್ಯೂ ಸ್ಟಾರ್ಟ್ ಆಗಿದೆ. ಕ್ಯೂ ಲೈನಲ್ಲಿ ನಿಂತ್ಕೋಬೇಕಾಗತ್ತೆ. ಚಾರ್ಧಾಮ್ ಯಾತ್ರೆ ಮಾಡಬೇಕು ಅಂದರೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ಇರುತ್ತೆ. ಆ ರಿಜಿಸ್ಟ್ರೇಷನ್ ಫಾರ್ಮ್ನ ನಮಗೆ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು QR ಕೋಡ್ ಇರುತ್ತೆ. ಆ QR ಕೋಡ್ನ ಸ್ಕ್ಯಾನ್ ಮಾಡಿದ ನಂತರನೇ ನಮಗೆ ಕೇದಾರ್ನಾಥ ದರ್ಶನಕ್ಕೆ ಬಿಡ್ತಾರೆ. 3 ಗಂಟೆ ಆಗಿದೆ. ಫುಲ್ ಹಸುವಾಗ್ತಿದೆ. ಚಳಿ ಲೈಟ್ ಆಗಿದೆ. ಆದರೂ 3 ಲೇಯರ್ಸ್ ಆಫ್ ಕ್ಲೋತಿಂಗ್ ಹಾಕ್ಕೊಂಡಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ. ಈಗ ಟ್ಯಾಕ್ಸಿ ಇರುತ್ತಂತೆ ಇಲ್ಲಿ ಗೌರ್ಮೆಂಟ್ ಅವ್ರದ್ದು. ಆ ಟ್ಯಾಕ್ಸಿನಲ್ಲಿ ಹೋಗ್ಬೇಕು. ಅದಕ್ಕೆ ಕ್ಯೂ ಲೈನ್ಸ್ ಕಾಣಿಸ್ತಿದೆ ನೋಡಿ. ಇಲ್ಲಿ ಹರಿತಿರೋ ನದಿ ಹೆಸರು ಬಂದು ಸೋನ್ಗಂಗಾ. ಈಗ ನಾವು ಸೋನ್ಪ್ರಯಾಗದಲ್ಲಿರೋದು. ಈ ಸೋನಗಂಗಾ ಮಂದಾಕಿನಿ ನದಿನಲ್ಲಿ ಇಲ್ಲಿ ಸಂಗಮ ಆಗುತ್ತೆ. ಅದಕ್ಕೆ ಇದನ್ನು ಸೋನ್ಪ್ರಯಾಗ ಅಂತ ಕರೆಯೋದು. ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಈಗ ಝೂಮ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ನಾವು ಗೌರಿಕೊಂಡಿಗೆ ಗೌರ್ಮೆಂಟ್ ಟ್ಯಾಕ್ಸಿನಲ್ಲಿ ಹೋಗಬೇಕಾಗತ್ತೆ. 50 ರೂಪೀಸ್ ಈಚ್ ತೊಗೋತಾರೆ. ಈಗ ಗೌರಿಕೊಂಡಿಂದ ಅಫಿಷಿಯಲ್ ಆಗಿ ಟ್ರಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಷ್ಟೊಂದು ಜನ ಇದ್ದಾರೆ ನೋಡಿ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಮಂದಾಕಿನಿ ನದಿ ಪಕ್ಕದಲ್ಲಿ ಹರಿತಿರೋದು. ಇವನು ಸಖತ್ತಾಗಿದೆ. ಇಲ್ಲಿ ಊಟ ತಿಂಡಿ ಆಪ್ಷನ್ಗೆ ತುಂಬ ಕಡಿಮೆ ಇದೆ. ಮ್ಯಾಗಿ ಒಂದು ಎಲ್ಲ ಕಡೆ ಸಿಗುತ್ತೆ. ಈಗ ಮ್ಯಾಗಿ ತಿಂದ್ಬಿಟ್ಟು ನಾವು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ, ವಿಪರೀತವಾಗಿದ್ದಾರೆ. ಸಮ್ಮರ್ನಲ್ಲಿ ಮೇ ತಿಂಗಳಲ್ಲಿ ಬಂದರೆ ಇದೊಂದು ಮೇಜರ್ ಡಿಸ್ಅಡ್ವಾಂಟೇಜು. ಸಿಕ್ಕಾಪಟ್ಟೆ ಜನ ಇರ್ತಾರೆ, ಎಲ್ಲಿ ನೋಡಿದ್ರು ಜನ ಇರ್ತಾರೆ. ಆದರೆ ಜೂನ್ ಜುಲೈನಲ್ಲಿ ಸಿಕ್ಕಾಪಟ್ಟೆ ಮಳೆ ಬರೋ ಕಾರಣ ಅದು ತುಂಬಾ ಅನ್ಸೇಫ್ ಸೀಸನ್. ಹಾಗಾಗಿ ಮೇ ತಿಂಗಳಲ್ಲಿ ತುಂಬ ಜನ ಇಲ್ಲಿಗೆ ಚಾರ್ಧಾಮ್ ವಿಸಿಟ್ಗೆ ಅಂತ ಬರ್ತಾರೆ. ಈಗ ನೋಡಿ ಕೇದಾರ್ನಾಥದ ಗೌರಿಕುಂಡದಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಗೌರಿಕುಂಡಿಂದ ನಿಮಗೆ ಸುಮಾರು 16 ಕಿಲೋಮೀಟರ್ ಇತ್ತು ಅದು ಮುಂಚೆ. ಆದರೆ ಫ್ಲಡ್ಸ್ ಬಂದಾದ್ಮೇಲೆ ರೀರೂಟ್ ಆದ್ರಿಂದ 23 ಕಿಲೋಮೀಟರ್ ಟ್ರಕ್ ಮಾಡಬೇಕಾಗುತ್ತೆ. 23 ಕಿಲೋಮೀಟರ್ ಟ್ರಕ್ ಮಾಡೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಇರುತ್ತೆ. ಇಲ್ಲೆಲ್ಲ ಟೋಲ್ ಇದೆ ನೋಡಿ. ಇದನ್ನೆಲ್ಲ ಪ್ರೀ ಬುಕ್ ಮಾಡಬೇಕು. ಸಡನ್ನಾಗಿ ಬೇಕು ಅಂದರೆ ನಿಮಗೆ ಸಿಗೋದಿಲ್ಲ. ಇಲ್ಲಿ ಬಂದು ಕ್ಯೂ ಸಾಕಷ್ಟು ಇರುತ್ತೆ. ಕ್ಯೂ ಲೈನಲ್ಲಿ ನಿಂತ್ಕೊಂಡ್ರೆ ನಿಮಗೆ ಈ ಡೋಲಿಗಳು ಸಿಗುತ್ತೆ. ಡೋಲಿನಲ್ಲಿ ಹೋಗೋದಕ್ಕಿಂತ ಕುದುರೆನಲ್ಲಿ ಹೋದರೆ ನಿಮಗೆ ಸಮಯ ಉಳಿಸ್ಬೋದು. ನಡ್ಕೊಂಡು ಹೋಗೋದಕ್ಕೆ ಮಿನಿಮಮ್ 10 ಅವರಿಂದ ಒಂದು 13 ಅವರ್ ಬೇಕಾಗುತ್ತೆ. ನಿಮ್ಮ ಸ್ಟ್ರೆಂತು ಸ್ಟ್ಯಾಮಿನಾ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಫಾಸ್ಟಾಗಿ ಹತ್ತಿದ್ರೆ ಬೇಗ ರೀಚ್ ಆಗ್ತೀರಾ, ಇಲ್ಲಾಂದರೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ. ಈಗ ಗೌರಿಕುಂಡ್ ಹತ್ರ ಹೋಗ್ತಾ ಇದ್ದೀವಿ. ಇದು ಹಾಟ್ ವಾಟರ್ ಸ್ಪ್ರಿಂಗ್. ಇದು ಜನರಲ್ ಆಗಿ ಕೇದಾರ್ನಾಥ ಯಾತ್ರೆ ಮಾಡೋರು ಈ ಗೌರಿಕುಂಡದಲ್ಲಿ ಸ್ನಾನ ಮಾಡಿಬಿಟ್ಟು ಆ ನಂತರ ದರ್ಶನಕ್ಕೆ ಹೋಗ್ತಾರೆ. ಗೌರಿಕುಂಡಲ್ಲಿ ಹಾಟ್ ವಾಟರ್ ಸ್ಪ್ರಿಂಗ್ಸ್ ಕಾಣಿಸ್ತಿದೆಯಲ್ಲ, ಇಲ್ಲೇ ಬಂದು ಎಲ್ಲ ಸ್ನಾನ ಮಾಡಿ ಅದಾದ ನಂತರ ಕೇದಾರ್ನಾಥಕ್ಕೆ ದರ್ಶನಕ್ಕೆ ಹೋಗೋದು. ತುಂಬ ಬಿಸಿ ನೀರಿರುತ್ತೆ. ಮೊದಲಿಂದಲೂ ಬಂದಿರೋ ಪ್ರತೀತಿ ಇದು. 2013ನಲ್ಲಿ ಫ್ಲಡ್ಸ್ ಆದಾಗ ತುಂಬ ಸಾಕಷ್ಟು ಹಾನಿ ಆಗಿತ್ತು. ಈಗ ಮತ್ತೆ ಅದನ್ನೆಲ್ಲ ನವೀಕರಣ ಮಾಡಿದ್ದಾರೆ ನೋಡಿ. ಬಿಸಿ ಹೇಗೆ ಸ್ಟೀಮ್ ಹೊರಗಡೆ ಬರ್ತಾ ಇದೆ ಅಂತ, ಹೊಗೆ ಥರ ಬರ್ತಾ ಇದೆ. ಅಷ್ಟು ಬಿಸಿ ಇರುತ್ತೆ ನೋಡಿ. ಈ ಥರ ಬುಟ್ಟಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಅದನ್ನು ಪಿಟ್ಟು ಅಂತ ಕರೀತಾರೆ. ಡೋಲಿ ಅಂದರೆ 4 ಜನ ಕರ್ಕೊಂಡು ಹೋಗ್ತಾರೆ. ಇದು ಒಬ್ಬರೇ ಎತ್ಕೊಂಡು ಹೋಗ್ಬೇಕು. ಕುದುರೆ ಮೇಲೆ ಬೇಕಿದ್ರೆ ಹೋಗ್ಬೋದು. ಕುದುರೆ ಮೇಲೆ ಸಾಧಾರಣವಾಗಿ ಒನ್ ವೇಗೆ 4,000 ರೂಪಾಯಿ ತನಕ ತೊಗೋತಾರೆ. ಡೋಲಿ ಆದರೆ 10,000 ರಿಂದ 12,000 ರೂಪಾಯಿ ಅಪ್ ಆ್ಯಂಡ್ ಡೌನ್ ತೊಗೋತಾರೆ. ಅದೇ ನಿಮಗೆ ಪಿಟ್ಟು ಆದರೆ 3,000 4,000. ಹೀಗೆ ನೀವು ಎಷ್ಟು ಮಾತಾಡ್ಕೋತೀರೋ ಅಷ್ಟು ನಿಮಗೆ ಕಡಿಮೆ ಆಗುತ್ತೆ. ಬಟ್ ಅವ್ರು ಪಡ ಕಷ್ಟಕ್ಕೆ ಅವ್ರು ಎಷ್ಟು ಹೇಳಿದ್ರು ಕೊಡಬೇಕು ಅಂತ ಅನಿಸುತ್ತೆ.
ಕುದುರೆಗಳೆಲ್ಲ ಹೊರಡ್ತಾ ಇದೆ ಈಗ ಬೆಟ್ಟ ಹತ್ತೋದಕ್ಕೆ. ಇಲ್ಲಿದ್ದು ವಾಪಸ್ ಮುಗಿಸ್ಕೊಂಡು ಬರ್ತಾರೆ ಕುದುರೆಗಳು. ಕುದುರೆ ಸ್ಟ್ಯಾಂಡಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ಇಲ್ಲಿ ನೀವು ಬೆಟ್ಟ ಹತ್ತುವಾಗ ನಿಮಗೆ ಸಪೋರ್ಟಿಗೆ ಈ ಥರ ಸ್ಟಿಕ್ಗಳು ಸಿಗುತ್ತೆ. ಅವ್ರು ಇಟ್ಕೊಂಡು ಹೋಗ್ತಿದ್ದಾರಲ್ಲ, ಅದೆಲ್ಲ 100 ರೂಪೀಸ್ ಇರುತ್ತೆ. ಮತ್ತು ರಿಟರ್ನ್ ಕೊಟ್ಟರೆ 40 ರೂಪೀಸ್ ತನಕ ವಾಪಸ್ ಕೊಡ್ತಾರೆ. ಎಲ್ಲ ಕಡೆ ಮಾರ್ತಾ ಇರ್ತಾರೆ ನಿಮಗೆ. ಈಗ ಯಾತ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವು ಗೇಟ್ ನೋಡ್ತಿದ್ದೀರಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಫಿಷಿಯಲ್ ಆಗಿ. ಸದ್ಯಕ್ಕೆ ನಾವು ಕುದುರೆ ಮೇಲೆ ಹೋಗ್ತಾ ಇದ್ದೀವಿ. ವ್ಯೂ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ, ಸಖತ್ತಾಗಿದೆ. ಎಷ್ಟು ಜನ ಎಷ್ಟು ಕಷ್ಟಪಟ್ಟು ಕೇದಾರನಾಥನ ದರ್ಶನಕ್ಕೆ ಅಂತ ಹೋಗ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದೇ ಧ್ಯೇಯ, ಅದೇನು ಅಂದರೆ ದೇವರ ದರ್ಶನ ಮಾಡಬೇಕು ಅಂತ. ಅದಕ್ಕಾಗಿ ಎಷ್ಟು ಜನ ಶ್ರಮ ವಹಿಸ್ತಿದ್ದಾರೆ ನೋಡಿ. ಅದನ್ನು ನೋಡಿದ್ರೆ ಸಾಕು ಭಕ್ತಿಯ ಪರಾಕಾಷ್ಠೆ ಅಂತಲೇ ಅನ್ಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಜಲಪಾತ ಹರಿತಾ ಇದೆ, ಸಖತ್ ಅದ್ಭುತವಾಗಿ ಬಂದಿದೆ. ಏನಿದೆ ವ್ಯೂ, ನೆಕ್ಸ್ಟ್ ಲೆವೆಲ್ ವ್ಯೂ ಇದೆ ಇದು. ಈ ಕಡೆ ನೋಡಿ ಫುಲ್ಲು ಪ್ರಪಾತ, ಜಲಧಾರೆ ಹರಿತಾ ಇದೆ. ಇದೆಲ್ಲ ಮಂದಾಕಿನಿ ನದಿಗೆ ಸೇರಿ ಹೋಗುತ್ತೆ. ಈಗ ನಾವು ಭೀಮ್ಬಲಿ ಅಂತ, ಇಲ್ಲಿ ಸಾಕಷ್ಟು ಕೆಫೆಟೇರಿಯಾಗಳಿದೆ. ಹಾಗೆ ಇಲ್ಲಿ ಏನಾದರೂ ಮಧ್ಯದಲ್ಲಿ ಹೋಗ್ತಾ ಏನಾದರೂ ಟಯರ್ಡ್ ಆಯಿತು ಅಂದರೆ ನೀವು ಇಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಸಾಕಷ್ಟು ಕ್ಯಾಂಪ್ಗಳು ಕೂಡ ಇದೆ. ನೀವು ಕ್ಯಾಂಪ್ಗಳಲ್ಲಿ ಸ್ಟೇ ಮಾಡಿಬಿಟ್ಟು ಆರಾಮಾಗಿ ರೆಸ್ಟ್ ತೆಗೆದುಕೊಂಡು ಹೋಗ್ಬೋದು. ವ್ಯೂ ಮಾತ್ರ ಅದ್ಭುತವಾಗಿದೆ. ಯಾವ ಕಡೆ ನೋಡಿದ್ರು ಫುಲ್ಲು ಗ್ರೀನು, ಸ್ನೋ ಕ್ಯಾಪ್ ಮೌಂಟೇನ್ಸು, ನೋಡೋಕ್ಕೆ ಎರಡು ಕಣ್ಣು ಸಾಲದು. ಆದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂದರೆ, ನೀವು ಚಾರ್ಧಾಮ್ ಯಾತ್ರೆ ಮಾಡಬೇಕು ಅಂದರೆ ಆದಷ್ಟು ನಿಮ್ಮ ಅರ್ಲಿ ಏಜ್ನಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ನೀವು ಸಾಕಷ್ಟು ನಡಿಬೇಕಾಗಿರುತ್ತೆ. ಹಾಗೆ ಕುದುರೆ ಮೇಲೆ ಆಗಲಿ ಡೋಲಿ ಮೇಲಾದರೂ ಆಗಲಿ ಹತ್ತೋದಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ಆದಷ್ಟು ನಿಮ್ಮ 50s ಒಳಗಡೆ ಈ ಚಾರ್ಧಾಮ್ ಯಾತ್ರೆನ ಮುಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ನೀವು ಅದನ್ನು ಎಂಜಾಯ್ ಕೂಡ ತುಂಬ ಚೆನ್ನಾಗಿ ಮಾಡ್ತೀರಾ. ಇಲ್ಲ ನೋಡಿ, ನೀರು ಬೀಳ್ತಾನೆ ಇರುತ್ತೆ ಈ ತರ ಬಂಡೆ ಮೂಲಕ. ಹೋಗೋದು ಅದ್ಭುತವಾಗಿರುತ್ತೆ. ಈ ತರ ಬಂಡೆ ಮೂಲಕ ಹೋಗೋದು ಹೇಗಿದೆ ಅಂತ ತೋರಿಸ್ತೀನಿ. ಈ ತರ ಕತ್ತು ಬಗ್ಗಿಸ್ಕೊಂಡು ಹೋಗ್ತಾ ಇರ್ಬೇಕು. ಸಖತ್ತಾಗಿರುತ್ತೆ. ಜರ್ನಿನೇ ತುಂಬಾ ಚೆನ್ನಾಗಿರುತ್ತೆ ಕೇದಾರ್ನಾಥಕ್ಕೆ ಹೋಗುವಾಗ. ಪ್ರಾಬಬಲಿ ಆ ಬ್ರಿಡ್ಜ್ ಮೇಲೆ ಹೋಗ್ತೀವಿ. ಆ ಬ್ರಿಡ್ಜಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡೋಣ ಬನ್ನಿ, ಆ ಬ್ರಿಡ್ಜ್ ಮೇಲೆ ಹೋದರೆ ಹೇಗೆ ಕಾಣುತ್ತೆ ಅಂತ ನೋಡಿ. ಇಲ್ಲೊಂದು ಬ್ರಿಡ್ಜ್ ಇದೆ, ಸಾಕಷ್ಟು ಬ್ರಿಡ್ಜ್ಗಳಿದೆ. ಹಾಗೆ ಇಲ್ಲಿ ಸಾಕಷ್ಟು ತೊರೆಗಳು ಹರಿತಾನೆ ಇರುತ್ತೆ. ಚಿಕ್ಕ 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 ಜಲಪಾತಗಳ ಥರ ಹರಿತಾ ಇರುತ್ತೆ. ಹಾಗೆ ಲ್ಯಾಂಡ್ಸ್ಕೇಪ್ ಮಾತ್ರ ನೆಕ್ಸ್ಟ್ ಲೆವೆಲ್ನಲ್ಲಿರುತ್ತೆ. ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆನೆ. ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಇವತ್ತು ವೆದರ್ ತುಂಬ ಚೆನ್ನಾಗಿದೆ. ಹಾಗಾಗಿ ನಂಗೆ ಒಳ್ಳೆ ಬ್ಯೂಟಿಫುಲ್ ವ್ಯೂ ಸಿಗ್ತಾ ಇದೆ. ಸಾಕಷ್ಟು ಬಾರಿ ಏನಾಗುತ್ತೆ ಅಂದರೆ ಬರೀ ಕ್ಲೌಡ್ಸಿಂದನೇ ಕವರ್ ಆಗೋಗಿರುತ್ತೆ. ಅಂಥ ಟೈಮ್ನಲ್ಲಿ ತುಂಬ ಕಡಿಮೆ ಕ್ಲೀನಾಗಿ ಕಾಣಿಸೋದು. ನೋಡಿ ಎಷ್ಟು ಅದ್ಭುತವಾಗಿದೆ, ಸಕ್ಕತ್ತಾಗಿದೆ. ಮಂಜು ಪರ್ವತದ ಹತ್ರ ಹೋಗ್ತಾ ಇದ್ದೀವಿ. ಫುಲ್ಲು ಅಲ್ಲಿ ಎಲ್ಲ ನಿಮಗೆ ಮಂಜು ಪರ್ವತ ಕಾಣ್ತಾ ಇದೆಯಲ್ಲ, ಅಲ್ಲೇ ಕೇದಾರನಾಥ ಇರೋದು, ಅಲ್ಲೇ ಈ ಸ್ವಾಮಿ ನೆಲೆಸಿರೋದು. ತುಂಬ ಅಡ್ವೆಂಚರಸ್ ಆಗಿರುತ್ತೆ ಈ ಟ್ರಿಪ್ಪು. ಒಂದೇ ಒಂದು ಕ್ಷಣ ಕಾಯ್ತಾನೆ ಇದ್ದೀವಿ ಯಾವಾಗ ದೇವ್ರ ದರ್ಶನ ಆಗತ್ತೆ ಅಂತ. ದೇವ್ರ ದರ್ಶನ ಆದ ತಕ್ಷಣ ಸಾಕಷ್ಟು ಜನ ಹೇಳಿರೋದು ಬಂದಿರೋ ಎಲ್ಲ ಕಷ್ಟಗಳು ಎಲ್ಲ ಆಯಾಸನೂ ಕಡಿಮೆ ಆಗೋಗುತ್ತೆ ಅಂತ. ನೋಡೋಣ ದೇವ್ರ ದರ್ಶನ ಹೇಗಾಗತ್ತೆ ಅಂತ. ನೋಡಿ ಸಾಕಷ್ಟು ಜನ ಮಹಿಳೆಯರು ಕಷ್ಟಪಟ್ಟು ಲಗೇಜ್ ಎಲ್ಲ ಹೊತ್ಕೊಂಡು ಬರ್ತಾನೆ ಇದ್ದಾರೆ. ಈಗಾಗಲೇ ಒಂದು 13 ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀವಿ. ಇನ್ನು ಮಿಕ್ಕಿದ ದಾರಿ ನಡೀಬೇಕು. ಟೋಟಲ್ 23 ಕಿಲೋಮೀಟ್ರ್ ಇದೆ. ಸುಮಾರು ಇನ್ನೂ ಒಂದು 10 ಕಿಲೋಮೀಟರ್ ಇದೆ. ಜರ್ನಿ ಮಾತ್ರ ತುಂಬ ಚೆನ್ನಾಗಿದೆ. ವ್ಯೂ ಚೆನ್ನಾಗಿರೋದ್ರಿಂದ ಜರ್ನಿ ಮಾಡ್ತಿರೋದೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ.
ಈ ಥರ ಶರ್ಬತ್ಗಳೆಲ್ಲ ಸಿಗ್ತಾ ಇರುತ್ತೆ ನಿಮಗೆ. ದಾರಿನಲ್ಲಿ ಸಾಕಷ್ಟು ಅಂಗಡಿಗಳು ಕೂಡ ಇರುತ್ತೆ. ಶೌಚಾಲಯ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಕಿಲೋಮೀಟ್ರಿಗೆ ಒಂದೊಂದು ಶೌಚಾಲಯಗಳ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಏನಾದರೂ ವೆದರ್ ಕೈ ಕೊಡ್ತು ಅಂದರೆ ತುಂಬಾ ಕಷ್ಟ ಇಲ್ಲಿ. ಬಟ್ ಇವತ್ತು ನಮ್ಮ ಪುಣ್ಯಕ್ಕೆ ವೆದರ್ ತುಂಬ ಚೆನ್ನಾಗಿದೆ, ಹಾಗಾಗಿ ಇಷ್ಟು ಚೆನ್ನಾಗಿರೋ ವ್ಯೂ ಸಿಗ್ತಿದೆ ನಮಗೆ. ಎಲ್ಲ ಮಂಜುಗಡ್ಡೆ ಗಡ್ಡೆ ಥರ ಆಗ್ಬಿಟ್ಟಿದೆ. ಅದನ್ನೆಲ್ಲ ಬಿಡಿಸ್ಕೊಂಡು ಐಸದು ನೀರನ್ನ ಹಾಕಿಸ್ಕೊಂಡು ಆಟ ಆಡ್ತಿದ್ದಾರೆ ಎಲ್ಲರೂ. ಸಾಕಷ್ಟು ಕ್ಯಾಂಪ್ಗಳಿದೆ ನೋಡಿ. ಇಲ್ಲಿ ಎಲ್ಲ ಥರದ ನಿಮಗೆ ಫುಡ್ ಐಟಮ್ಗಳು ಸಿಗುತ್ತೆ. ಜನರಲಾಗಿ ಪರೋಟ ಮತ್ತು ಮ್ಯಾಗಿ ಸಿಗುತ್ತೆ. ಇದು ಶೌಚಾಲಯ. ಸಾಕಷ್ಟು ಅಂಗಡಿಗಳಿದೆ ನಿಮಗೆ ಕೇದಾರ್ ತಲುಪೋ ತನಕ. ಬಟ್ ಏನಂದರೆ ನಿಮಗೆ ಕೆಳಗಡೆ ಮೇಲ್ಗಡೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕುದುರೆಗಳನ್ನು ನೀರು ಕುಡಿಸ್ತಾ ಇದ್ದಾರೆ. ಸಾಕಷ್ಟು ಈ ಥರ ಸ್ಪಾಟ್ಸ್ಗಳಿದೆ. ಇನ್ನ ನೋಡಿ ಎಷ್ಟಿದೆ ಅಂತ ಮೇಲ್ ತನಕ ಹೋಗಬೇಕು. ಇನ್ನೇನು ಬಂತು ಅನ್ಸುತ್ತೆ. ಆದರೆ ಇನ್ನು ಹೋಗ್ತಾ 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 ಇನ್ನು ಮುಂದೆ ಇದೆ ಅನ್ಸುತ್ತೆ. ಎಷ್ಟು ಹೋದರೂ ಕಡಿಮೆ ಅನ್ಸುತ್ತೆ. ಸಖತ್ತು ಟಫ್ ಇದು, ಅಷ್ಟು ಈಸಿ ಇಲ್ಲ. ಇದಕ್ಕೆ ನೀವು ನಡ್ಕೊಂಬರೋದಾದರೆ ಸುಮಾರು ಒಂದು 10 ಅವರ್ ಅಂತೂ ಗ್ಯಾರಂಟಿ ಬೇಕು. ಅದಕ್ಕಿಂತ ಕಡಿಮೆ ಮುಗ್ಸೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಟಫ್ ಆಗಿದೆ ಇದು. ನಾವು ಕುದುರೆ ಮೇಲೆ 4 ಅವರ್ಸಿಂದ ಬಂದಿದ್ದೀವಿ. ಇನ್ನೂ ಬರ್ತಾನೆ ಇದ್ದೀವಿ. ಎಷ್ಟು ದೂರ ಬಂದು ಮುಗಿತಾನೆ ಇಲ್ಲ. ಹಸುವಾಗ್ತಿದೆ. ಆದರೂ ದೇವ್ರ ದರ್ಶನ ಆದ ನಂತರ ತಿನ್ನಬೇಕು ಅಂತ ಮನಸ್ಸು ಹೇಳ್ತಾ ಇದೆ. ನೋಡೋಣ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ದರ್ಶನ ಆದಮೇಲೆ ತಿನ್ನಬೇಕು ಅಂತ ಅನ್ಕೋತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಕ್ಯಾಂಪ್ಗಳಿದೆ. ಇಲ್ಲೆಲ್ಲ ಸ್ಟೇ ಮಾಡ್ಬೋದು ಮಧ್ಯದಲ್ಲಿ. ಏನಾದರೂ ನಿಮಗೆ ತುಂಬ ಟಯರ್ಡ್ ಆಯಿತು ಅಂದರೆ 1000-2000 ತಗೋತಾರೆ. ವ್ಯೂ ನೋಡಿ ಕ್ಯಾಂಪಿಂದ ಹೇಗಿದೆ. ನೆಕ್ಸ್ಟ್ ಲೆವೆಲ್ ವ್ಯೂ. ಇವತ್ತು ಫುಲ್ ಸನ್ನೆ ಆಗಿರೋದ್ರಿಂದ ಇಷ್ಟು ಚೆನ್ನಾಗಿ ವ್ಯೂ ಬರ್ತಾ ಇದೆ. ನಿಮಗೂ ತೋರಿಸೋ ಅದೃಷ್ಟ ಸಿಕ್ತು ನನಗೆ ಈ ವ್ಯೂನ. ಹೀಗಿದೆ ಪರಿಸ್ಥಿತಿ ಅಂದರೆ ರಶ್ ತುಂಬ ಇರೋದ್ರಿಂದ ದಿನ ನಾವು ಬರೀ 2 ಅವರ್ ಮಲ್ಕೋತಾ ಇದ್ದೀವಿ ಅಷ್ಟೇ. ಮಿಕ್ಕಿದ್ದೆಲ್ಲ ಬಸ್ನಲ್ಲಿ ಮಲ್ಕೋದು, ಹಾಗೆ ಟ್ರಾವೆಲ್ ಮಾಡೋದು, ಹಾಗೆ ಈ ಥರ ಆ್ಯಕ್ಟಿವಿಟೀಸ್ನಲ್ಲೇ ತೊಡ್ಕೊಂಡಿದ್ದೀವಿ. ಕರೆಕ್ಟಾಗಿ ನಿದ್ದೆ ಕೂಡ ಆಗಿಲ್ಲ. ಬಟ್ ನೋ ರಿಗ್ರಿಟ್ಸ್. ವ್ಯೂ ನೋಡಿಬಿಟ್ಟು ಎಲ್ಲ ಮರ್ತೋಗ್ಬಿಟ್ಟಿದೆ, ಅಷ್ಟು ಚೆನ್ನಾಗಿದೆ. ಜೈ ಭೋಲೆನಾಥ್. ಇನ್ನೇನು ಹತ್ತಿರ ಬಂದುಬಿಟ್ವಿ. ಸಾಕಷ್ಟು ಹೆಲಿಕಾಪ್ಟರ್ಗಳು ಕೂಡ ಹೋಗ್ತಾ ಇದೆ, ನೋಡ್ಬೋದು ನೀವು. ಸೌಂಡ್ ಕೇಳಿಸ್ತಾ ಇದೆ ನಿಮಗೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಮೇಲಿದೆ, ಅಲ್ಲಿಗೆ ಹೋಗ್ಬೇಕಿದೆ. ಎಷ್ಟು ದೂರ ಇದೆ ಅಂತ. ಇನ್ನೇನು ಕೇದಾರ್ನಾಥ್ ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡಿ. ಕೇದಾರ್ನಾಥ್ 4 ಕಿಲೋಮೀಟರ್ಸ್ ಇದೆ. ಬೇಸ್ ಕ್ಯಾಂಪ್ 2.5 ಕಿಲೋಮೀಟರ್ಸ್ ಇದೆ. ಎಲ್ಲ ದೇವಸ್ಥಾನಗಳ ಹತ್ರನೇ ಇದೆ. ಹತ್ತುತ್ತಾ ಈ ಥರ ಹಸಿರು ಕಮ್ಮಿ ಆಗ್ತಾ ಇದೆ. ಯಾಕಂದರೆ ಇದೆಲ್ಲ ಸ್ನೋ ಬೀಳೋ ಜಾಗ. ಆ್ಯಕ್ಚುಲಿ ನಾವು ಚೂರು ಲೇಟಾಗಿ ಬಂದಿದ್ದೀವಿ. ಇನ್ನೂ ಬೇಗ ಬಂದಿದ್ರೆ ಇನ್ನೂ ಇಲ್ಲೆಲ್ಲ ಸ್ನೋ ಇರೋದು. ಈ ಬೆಟ್ಟದ ವ್ಯೂ ನೋಡಿ. ನಿಮಗೆ ವಿಡಿಯೋನಲ್ಲಿ ಹೇಗೆ ಕಾಣ್ತಿದ್ಯೋ ಗೊತ್ತಿಲ್ಲ. ಇದ್ರ ಮುಂದೆ ನಾವು ಎಷ್ಟು ಚಿಕ್ಕದಾಗಿ ಕಾಣ್ತೀವಿ ಅಂದರೆ ಎಷ್ಟು ದೈತ್ಯಾಕಾರವಾಗಿದೆ. ತುಂಬ ಸಖತ್ತಾಗಿದೆ. ಯಾವ ಕಡೆ ಡೈರೆಕ್ಷನಲ್ಲಿ ನೋಡಿದ್ರು ಅಲ್ಲೇ ನೋಡ್ತಾನೆ ಇರಬೇಕು. ಮೈ ಮರ್ತೋಗಾಗಿರುತ್ತೆ ವ್ಯೂ ಮಾತ್ರ. ಆ್ಯಕ್ಚುಲಿ ನಾವು ಈ ಥರ ವ್ಯೂಸ್ನ ಸ್ವಿಟ್ಜರ್ಲ್ಯಾಂಡಲ್ಲೆಲ್ಲ ನೋಡಿದ್ವಿ. ನಮ್ಮ ಇಂಡಿಯಾನಲ್ಲೇ ಇವಾಗ ನಾವು ನೋಡ್ತಾ ಇದ್ದೀವಿ. ಅದೇ ಒಂದು ತುಂಬ ಸಂತೋಷದ ಸಂಗತಿ. ನೀವು ಈ ಥರ ಬಂದರೆ ಈ ಥರ ಪ್ರಕೃತಿಯ ಸೌಂದರ್ಯವನ್ನು ನೋಡ್ಬೋದು, ಹಾಗೆ ಈಶ್ವರನ ದರ್ಶನ ಕೂಡ ಮಾಡ್ಕೋಬೋದು. ಎಷ್ಟು ದೂರ ಹೋಗಬೇಕು. ಇನ್ನು 3 ಕಿಲೋಮೀಟ್ರ್ ಅಂತ ಹೇಳ್ತಿದ್ದಾರೆ. ಬಟ್ 3 ಕಿಲೋಮೀಟ್ರ್ ಅಂದರೆ ನಮ್ಮ 3 ಕಿಲೋಮೀಟ್ರ್ ಥರ ಸ್ಟ್ರೈಟ್ ಆಗಿರೋದಿಲ್ಲ, ಅದೇ ಪ್ರಾಬ್ಲಮ್. 3 ಕಿಲೋಮೀಟ್ರ್ ಅಂದರೆ ನಮ್ಮ ಪ್ರಕಾರ ಇಲ್ಲಿ 8 ಕಿಲೋಮೀಟ್ರ್ ಅನ್ಕೋಬೋದು. ಅಷ್ಟು ನ್ಯಾರೋ ಪಾತ್ಸ್ಗಳಿರುತ್ತೆ. ಜಿಗ್ಜಾಗ್ ಪಾತ್ನಲ್ಲಿ ಹೋಗಬೇಕಾಗತ್ತೆ. ಅಲ್ಲಿ 8 ಕಿಲೋಮೀಟರ್ ನಡೆದ್ರೆ ಎಷ್ಟು ಸ್ಟ್ರೈನ್ ಆಗುತ್ತೋ ಇಲ್ಲಿ 3 ಕಿಲೋಮೀಟರ್ ನಡೆದ್ರೆ ಅಷ್ಟು ಸ್ಟ್ರೈನ್ ಆಗುತ್ತೆ. ವ್ಯೂ ನೋಡಿ. ಆ ಥರ ನ್ಯಾರೋ ಸ್ಪೇಸ್ನಲ್ಲಿ ಹೋಗಬೇಕು. ತುಂಬ ಕಡಿಮೆ ಇರುತ್ತೆ. ವೆಯ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಫುಲ್ಲು ನ್ಯಾರೋ ಸ್ಪೇಸ್ ಇರುತ್ತೆ. ಒಬ್ರು ಹೋದ್ರೆ ಒಬ್ರು ಬರೋದಕ್ಕಾಗೋದಿಲ್ಲ. ಈ ಥರ ನ್ಯಾರೋ ಸ್ಪೇಸ್ನಲ್ಲಿ ಹೋಗಬೇಕು. ಮೊಬೈಲ್ ರೆಕಾರ್ಡಿಂಗ್ ಆಫ್ ಮಾಡ್ತಿದ್ದೀನಿ, ಯಾಕೆಂದರೆ ಮೊಬೈಲ್ ಬಿದ್ದು ಹೋಗುತ್ತೆ ಅನ್ನೋ ಭಯ ಇದೆ. ವಾಟ್ ಎ ವ್ಯೂ. ಇಷ್ಟು ಜಾಗ, ಇಷ್ಟು ಕಿರ್ದಾರದ ದಾರಿಲಿ ಹೋಗ್ಬೇಕು. ಇರುತ್ತೆ ಅಂದರೆ ಎಷ್ಟು ವ್ಯೂಸ್ ಚೆನ್ನಾಗಿರುತ್ತೋ ಅಷ್ಟೇ ಕಷ್ಟ ಇರುತ್ತೆ. ಒಂದು ಚೂರು ಜಾರಿ ಬಿದ್ದರೆ ಸ್ವರ್ಗನೇ ಗತಿ ಅಷ್ಟೇ. ಅಷ್ಟು ಕಷ್ಟ. ನೀವು ಮಳೆಗಾಲದಲ್ಲಂತೂ ಅಪ್ಪಿತಪ್ಪಿನೂ ಕೇದಾರ್ನಾಥಕ್ಕೆ ಬರಬೇಡಿ. ಬಂದರೆ ಸಮ್ಮರಲ್ಲಿ ಬಂದರೆ ನಿಮಗೆ ಬೆಸ್ಟ್ ವ್ಯೂನು ಸಿಗುತ್ತೆ. ಈ ಥರ ಒಳ್ಳೆ ವೆದರ್ ಕೂಡ ಇರುತ್ತೆ. ಮಳೆಗಾಲದಲ್ಲಿ ಮಾತ್ರ ಅಪ್ಪಿತಪ್ಪಿ ಇಲ್ಲಿಗೆ ದಯವಿಟ್ಟು ಬರಬೇಡಿ. ನೋಡಿ ಇನ್ನೊಂದು ಹೆಲಿಕಾಪ್ಟರ್ ಹೋಗ್ತಾ ಇದೆ ಈಗ. ಅಲ್ಲಿ ಕಾಣಿಸ್ತಿದೆಯಲ್ಲ
ಬೆಟ್ಟದ ಹಿಂದೆ ಈ ಟೆಂಟ್ಗಳು ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹತ್ತಿದ್ರೆ ದೇವಸ್ಥಾನಕ್ಕೆ ತುಂಬ ಸಮೀಪಕ್ಕೆ ಹೋಗ್ಬಿಡ್ತೀವಿ. ಅಲ್ಲಿಗೆ ಹೋಗಬೇಕು. ಅದ್ರ ಹಿಂದೆ ಪೂರ್ತಿ ಹಿಮಾಲಯ ಪರ್ವತ ಥರ ಕಾಣುತ್ತಲ್ಲ, ಅದು ವ್ಯೂ ಸೂಪರ್ ಆಗಿರುತ್ತೆ. ದೇವಸ್ಥಾನದ ಹಿಂದಿನ ಪರ್ವತಗಳದೆಲ್ಲ ಕಾಣಿಸ್ತಿರೋದು. ದೇವಸ್ಥಾನ ಇರೋದು ಈ ಥರ ಗುಡ್ಡ ಎಲ್ಲ ಕಾಣ್ತಿದೆಯಲ್ಲ, ಅದು ಮೇಲ್ಗಡೆ ಹೋಗ್ಬೇಕಿದೆ ನಾವಿವಾಗ. ನೋಡಿ ಇಲ್ಲಿ ನಿಮ್ಗೆ ಅಲ್ಲಿ ವೈಟ್ ಕಾಣ್ತಿದೆಯಲ್ಲ, ಅದೆಲ್ಲ ಸ್ನೋ ಹಾರ್ಡ್ ಆಗಿರೋದು. ಅಲ್ಲಿಂದನೇ ನಿಮಗೆ 2013 ಕ್ಲೌಡ್ ಬರ್ಸ್ಟ್ ಆದಾಗ ಇಲ್ಲಿಂದನೇ ಪ್ರವಾಹ ರೀತಿಯಲ್ಲಿ ನೀರು ಬಂದಿತ್ತು. ಎಷ್ಟು ನೀರು ಬಂತು ಅಂದರೆ ಇಡೀ ಹರಿದ್ವಾರ, ಋಷಿಕೇಶ, ಉತ್ತರಾಖಂಡ ಪೂರ್ತಿ ಪ್ರವಾಹದಲ್ಲಿ ಮುಳುಗಿ ಹೋಗ್ಬಿಟ್ಟಿತ್ತು. ಅಷ್ಟು ನೀರು ಎಲ್ಲಿಂದ ಬಂದಿತ್ತು. ಈಗ ಅದೇ ವ್ಯೂ ನೋಡ್ತಾ ಇದ್ದೀರಾ ನೀವು. ಕೇದಾರನಾಥ, ಇಡೀ ಕೇದಾರನಾಥನೇ ದೇವಸ್ಥಾನ ಬಂದುಬಿಟ್ಬಿಟ್ಟು ಎಲ್ಲ ಪೂರ್ತಿ ಹಾಳಾಗಿತ್ತು. ದೇವಸ್ಥಾನ ಮಾತ್ರ ಉಳ್ಕೊಂಡಿತ್ತು. ಈಗ ಪೂರ್ತಿ ರಿನೋವೇಟ್ ಮಾಡಿದ್ದಾರೆ. ಬನ್ನಿ ಮೇಲಕ್ಕೆ ಹೋದ್ಮೇಲೆ ಹೇಗಿದೆ ಅಂತ ನೋಡೋಣಂತೆ. ಕೇವಲ 2.5 ಕಿಲೋಮೀಟ್ರ್ ಬಂದೇ ಬಿಟ್ರಿ ದೇವಸ್ಥಾನದ ಹತ್ರ. 2.5 ಕಿಲೋಮೀಟ್ರಿಗೆ ಅಷ್ಟೇ. ಅಲ್ಲಿಂದ ಬಂದ ಇನ್ನು ದೇವಸ್ಥಾನ ಸಿಕ್ಕೇ ಬಿಡುತ್ತೆ. ಎಷ್ಟು ದೂರ ಬಂದಿದ್ದೀವಿ ಗೊತ್ತಾ? ಎಷ್ಟು ಹೈಟ್ ಇದೆ ಅಂದರೆ ನಾವು ಆಲ್ಮೋಸ್ಟ್ ಇವಾಗ ಸಿ ಲೆವೆಲಿಂದ 11,000 ಅಡಿಯಷ್ಟು ಎತ್ತರದಲ್ಲಿದ್ದೀವಿ. 11,000 ಅಡಿ ಹತ್ರ ಇದ್ದೀವಿ ಹೆಚ್ಚು ಕಮ್ಮಿ. ಸಾಕಷ್ಟು ಜನಕ್ಕೆ ಇಲ್ಲಿ ಮೇಲೆ ಬಂದಮೇಲೆ ಉಸಿರಾಟದ ಸಮಸ್ಯೆ ಕೂಡ ಆಗ್ಬಿಡುತ್ತೆ. ಅಂಥವರು ಒಂದು ಆಕ್ಸಿಜನ್ ಸಿಲಿಂಡರ್ ಸಿಗುತ್ತೆ, ಅದನ್ನು ತೆಗೆದುಕೊಂಡು ಬಂದರೆ ಏನೂ ತೊಂದರೆ ಇರೋದಿಲ್ಲ. ಈ ಪರ್ವತಗಳು ನೋಡಿ ಹೇಗಿದೆ ಅಂತ. ವಾವ್, ಏನು ಸಖತ್ತಾಗಿದೆ. ಪ್ರಕೃತಿ ನೋಡೋಕ್ಕೆ ಒಂದು ಅದ್ಭುತ ಅನಿಸುತ್ತೆ ನೋಡಿ. ಮಧ್ಯದಲ್ಲಿ ಮಳೆ ಎಲ್ಲ ಬಂತು ಅಂದರೆ ಅಲ್ಲಿ ಜಲಧಾರೆನೇ ಸೃಷ್ಟಿ ಆಗಿಬಿಡುತ್ತೆ. ಹೇಗಿದೆ ನೋಡಿ, ಎಷ್ಟು ಕೆಳಗಿಂದ ಬಂದಿದ್ದೀವಿ. ಬಂದೇ ಬಿಟ್ಟಿವಿ, ಹತ್ತಿರಕ್ಕೆ ಬಂದುಬಿಟ್ಟಿದ್ದೀವಿ. ಆಗಲೇ ಕುದುರೆಗಳ ಸ್ಟ್ಯಾಂಡ್ ಇದೆ. ನೀವು ವಾಪಸ್ ಬರ್ತಾ ಇಲ್ಲಿಂದ ನೀವು ರಿಟರ್ನ್ ಬರ್ಬೋದು. ಇಲ್ಲಿಂದ ನಾವು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಬೇಕಾಗತ್ತೆ. ಸುಮಾರು 1.5 ಕಿಲೋಮೀಟ್ರ್ ಇರುತ್ತೆ ದೇವಸ್ಥಾನ. ಇಲ್ಲಿಂದ ನಾವು ನಡ್ಕೊಂಡೇ ಹೋಗಬೇಕಾಗತ್ತೆ ದೇವಸ್ಥಾನಕ್ಕೆ. ಎಷ್ಟೊತ್ತಾಗುತ್ತೋ ನೋಡೋಣ ಬನ್ನಿ ದರ್ಶನಕ್ಕೆ. ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಲಾರ್ಜ್ ಕಾಣ್ತಾ ಇದೆ ನೋಡಿ. ಅಲ್ಲಿಂದ ಒಳಗೋದ್ರೆ ನಿಮಗೆ ಕೇದಾರನಾಥ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಬನ್ನಿ ಹೋಗೋಣಂತೆ. ನಾವಂತೂ ಕಡೆ ಕ್ಷಣದಂಗೆ ಕಾಯ್ತಾನೆ ಇದ್ದೀವಿ, ಯಾವಾಗ ದರ್ಶನ ಮಾಡ್ತೀವೋ, ಯಾವಾಗ ದೇವಸ್ಥಾನದ ಹತ್ರ ಹೋಗ್ತೀವೋ ಅಂತ. ಬನ್ನಿ. ಸಾಕಷ್ಟು ಕ್ಯೂ ಇದೆ, ಕ್ಯೂನಲ್ಲಿ ಹೋಗಬೇಕು. ಇಲ್ಲಾಂದರೆ ಇಲ್ಲಿ 3 ರೀತಿ ದರ್ಶನ ಮಾಡ್ಕೋಬೋದು. ಒಂದು VIP ದರ್ಶನ, ಜನರಲಿ ಅದು ಹೆಲಿಕಾಪ್ಟರ್ ಅವ್ರಿಗೆ ಮಾತ್ರ ಕೊಡ್ತಾರೆ. ಇನ್ನೊಂದು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಸ್ಕ್ಯಾನ್ ಮಾಡಿದ್ರೆ, ರಿಜಿಸ್ಟ್ರೇಷನ್ನ ಸ್ಕ್ಯಾನ್ ಮಾಡಿದ್ರೆ ಅದಕ್ಕೂ ಕೂಡ ದರ್ಶನ ಇರುತ್ತೆ. ಅದು ಬಿಟ್ಟರೆ ಮತ್ತೆ ನಾವು ಇಲ್ಲಿ ಪುರೋಹಿತರ ಹತ್ರ ಹೋಗಿ ಅವ್ರ ಹತ್ರ ಸಂಕಲ್ಪ ಮಾಡಿಸಿ ದರ್ಶನ ಮಾಡಿಸ್ಕೋಬೋದು. ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಈ ಕೇದಾರನಾಥದ ವಿಶೇಷತೆ ಏನಂದರೆ, ಇದು 12 ಜ್ಯೋತಿರ್ಲಿಂಗದಲ್ಲಿ ಒಂದು ಪ್ರಮುಖವಾದ ಜ್ಯೋತಿರ್ಲಿಂಗ. ಹಾಗೆ ಚಾರ್ಧಾಮಲ್ಲಿ ಒಂದು ಪ್ರಮುಖವಾದ ಧಾಮ. ಇಲ್ಲಿಗೆ ಸಾಕಷ್ಟು ಜನ ಬರೋದಕ್ಕೆ ತುಂಬ ಕಷ್ಟ. ಯಾಕೆಂದರೆ ಇಲ್ಲಿ ಪ್ರಕೃತಿ ಯಾವಾಗ ಯಾವ ರೀತಿ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಈಗ ಫುಲ್ಲು ಬಿಸಿಲಿದೆ. ನೆಕ್ಸ್ಟ್ ಅದಾದಮೇಲೆ ಬೇಕಿದ್ರೆ ಫುಲ್ಲು ಮೋಡ ಕವಿದ್ಬಿಟ್ಟು ಜೋರಾಗಿ ಮಳೆ ಸುರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ ಕ್ಲೌಡ್ಸ್ ಎಲ್ಲ ಹೇಗಿದೆ ಒಂದ್ಸಲ ತೋರಿಸ್ತೀನಿ ನೋಡಿ. ಆಗಲೇ ಕ್ಲೌಡ್ಸ್ ಎಲ್ಲ ಡೆವಲಪ್ ಆಗ್ತಾ ಇದೆ. ಯಾವಾಗ ಬೇಕಾದರೂ ಮಳೆ ಬರ್ಬೋದು. ನಾವು ಇಲ್ಲಿಗೆ ಬರುವಾಗ ರೈನ್ ಕೋಟ್ ಅಂತೂ ಖಂಡಿತವಾಗಿ ತರಲೇಬೇಕಾಗತ್ತೆ. ಕ್ಯೂ ಇಲ್ಲಿದೆ ನೋಡಿ. ಇಲ್ಲಿ ಟೋಕನ್ನ ಸ್ಕ್ಯಾನ್ ಮಾಡ್ಬೋದು. ಈಗ ನಿಮಗೆ ಕಾಣ್ತಿದೆಯಲ್ಲ, ಇಲ್ಲಿ ನಾವು ದರ್ಶನಕ್ಕೆ ಹೋಗ್ತಾ ಇರೋದು. ಈಗ ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ನಾವೊಂದು ಟೋಕನ್ ಕೊಡ್ತಾರೆ. ಆ ಟೋಕನ್ನ ದೇವಸ್ಥಾನದ ಹತ್ರ ತೊಗೊಂಡೋದ್ರೆ ನೇರವಾಗಿ ದರ್ಶನಕ್ಕೆ ಬಿಡ್ತಾರೆ. ನೋಡಿ, ಈ ಟೋಕನ್ನ ತೆಗೆದುಕೊಂಡಿದ್ದೀನಿ. ಈ ಟೋಕನ್ನ ದೇವಸ್ಥಾನದ ಹತ್ರ ಸ್ಕ್ಯಾನ್ ಮಾಡಿಸಿದ್ರೆ ದರ್ಶನಕ್ಕೆ ಬಿಡ್ತಾರಂತೆ. 11 to 12 ಸ್ಲಾಟ್ ಅಂತ ಇದೆ. ನೋಡೋಣ ದೇವಸ್ಥಾನದ ಹತ್ರ ಹೇಗಿದೆ ಕ್ಯೂ ಅಂತ. ಅಲ್ಲೇ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ಕೇದಾರನಾಥ ದರ್ಶನ ಮಾಡೋ ಜೊತೆಗೆ ಇಲ್ಲಿ ಇನ್ನೂ ಒಂದು ದೇವಸ್ಥಾನದ ದರ್ಶನ ಮಾಡಬೇಕು. ಅದು ಬಾಬಾ ಭೈರವನಾಥ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡಬೇಕು. ಅಲ್ಲಿ ಕ್ಯೂಲಲ್ಲಿ ಕಾಣ್ತಿದೆಯಲ್ಲ ನಿಮಗೆ ಸ್ಟೀಪಾಗಿ, ಅಲ್ಲಿ ನೀವು ದರ್ಶನ ಮಾಡಬೇಕಾಗಿರೋದು. ಅಲ್ಲಿ ಮೇಲ್ಗಡೆ ಭೈರವನಾಥನ ದೇವಸ್ಥಾನದ ಮೂರ್ತಿಗಳಿದೆ. ಅಲ್ಲಿ ದೇವಸ್ಥಾನ ಥರ ಇಲ್ಲ, ಮೂರ್ತಿಗಳಿದೆ. ಅಲ್ಲಿಂದ ನಿಮಗೆ ಕೇದಾರನು ತುಂಬ ಚೆನ್ನಾಗಿ ಕಾಣುತ್ತೆ. ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ತುಂಬ ನಮಗೆ ಟೈಮ್ ಈಗ ಇಲ್ಲದ ಕಾರಣ ನಾವು ಅಷ್ಟೊತ್ತು ಟೈಮ್ ಇಲ್ಲ ನಮಗೆ. ಬೇಗ ಕೇದಾರನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಶಂಕರಾಚಾರ್ಯರ ಸಮಾಧಿ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಉಚಿತವಾದ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಇದೆ. ನಿಮಗೆ
ಅನ್ನ ಮತ್ತು ಸಾರು ಬಡಿಸ್ತಾರೆ. ಇಲ್ಲಿ ಬೇಕಾದ್ರೆ ಊಟ ಮಾಡ್ಬೋದು. ನೋಡಿ ದೇವಸ್ಥಾನದ ಹತ್ರ ಬಂದುಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಅದೇ ಕೇದಾರನಾಥ ಸ್ವಾಮಿ ದೇವಸ್ಥಾನ. ನಿಮಗೆ ಅಲ್ಲಿ ದೇವಸ್ಥಾನದ ಕಳಶ ಮತ್ತು ಫ್ಲ್ಯಾಗ್ ಕೂಡ ಕಾಣ್ತಾ ಇದೆ. ಇನ್ನು ತುಂಬಾ ಡೆವಲಪ್ಮೆಂಟ್ ಆಗಬೇಕು. 2013 ಎಲ್ಲ ಕೊಚ್ಚೋದ್ಮೇಲೆ ಮತ್ತೆ ಇವಾಗ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ವಾವ್, ಇನ್ನೇನು ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ. ಇಲ್ಲೂ ಕೂಡ ಎಲ್ಲ ಟೆಂಟ್ಗಳಿದೆ ನೋಡಿ. ನೋಡಿ ಇದೇ ದೇವಸ್ಥಾನ. ನಾವು ಇನ್ನೊಂದು ಸೈಡಿಗೆ ಬಂದಿದ್ದೀವಿ. ಫ್ರಂಟ್ ಸೈಡಿಗೆ ಬಂದು ತೋರಿಸ್ತೀನಿ ನಿಮಗೆ ದೇವಸ್ಥಾನನ. जलागवी गगनचर प्रवाह पावितस्तरे घलेवलम्ब्य लम्बिताम्बुजं कपालिकां चकार चण्डताण्डवं तनोतु नः शिव शिव जटाकटाः सम्भ्रमब्धमन्मलिम्पगच्छन्ति रोलवीचि वल्लरी विराजमानमोघरद्धगद्धगद्धगच्छ्वरल्ललाटकट्टभावके किशोरचन्द्रशेखरे रतिक्षुमिक्षणम् ॐ नमः शिवाय. ಈಗ ನಾವು ಕೇದಾರನಾಥ ದೇವಸ್ಥಾನದ ಹಿಂದೆ ಇದ್ದೀವಿ ನೋಡಿ. ಇದು ದೇವಸ್ಥಾನದ ಗರ್ಭಗುಡಿ. ಅದ್ರ ಹಿಂದೆಗಡೆ ನಿಮಗೆ ಅಲ್ಲೊಂದು ಬಂಡೆ ಇದೆ, ಅದಕ್ಕೆ ಪೂಜೆ ಮಾಡ್ತಿದ್ದಾರೆ, ನೀವು ನೋಡ್ಬೋದು. ಅದು ಏನು ಅಂದರೆ ಭೀಮಶಿಲಾ ಅಂತ. ಅದು ಭೀಮಶಿಲಾ ಅಂದರೆ ಏನಕ್ಕೆ ಅಂತ ಕರೀತಾರೆ ಅಂದರೆ 2013 ಪ್ರವಾಹ ಆಯ್ತಲ್ಲ ನೋಡಿ, ಆ ಕಡೆಯಿಂದ ಸಖತ್ತು ನೀರು ಕ್ಲೌಡ್ ಬರ್ಸ್ಟ್ ಆಗಿಬಿಟ್ಟು, ಈಗ ನೋಡಿ ಕ್ಲೌಡ್ಸ್ ಎಲ್ಲ ಇದೆಯಲ್ಲ, ಅಲ್ಲೇ ಕ್ಲೌಡ್ ಬರ್ಸ್ಟ್ ಆಗಿಬಿಟ್ಟು ಸಾಕಷ್ಟು ನೀರು ಕೆಳಗಡೆ ಬಂದುಬಿಡ್ತು. ಕೆಳಗಡೆ ಬಂದಾಗ ಇಡೀ ಕೇದಾರನಾಥ ಪೂರ್ತಿ ಕೊಚ್ಕೊಂಡು ಹೋಗೋ ಪರಿಸ್ಥಿತಿ ಬಂತು. ಆದರೆ ದೇವಸ್ಥಾನಕ್ಕೆ ಮಾತ್ರ ಆ ಒಂದು ಬಂಡೆ ತಾಗಿ ಬರೋ ನೀರನ್ನೆಲ್ಲ ಆ ಕಡೆ ಈ ಕಡೆ ಡೈವರ್ಟ್ ಮಾಡ್ತು. ಅದಕ್ಕೆ ಆವಾಗಲಿಂದ ಅದನ್ನು ಭೀಮಶಿಲಾ ಅಂತ ಕರೀತಾರೆ. ಹಾಗೆ ಅದನ್ನು ಪೂಜೆ ಮಾಡ್ತಾರೆ. ಇದೆಲ್ಲ ದೇವರ ಮಹಿಮೆ ಅಂತಲೇ ಹೇಳ್ಬೋದು. ಯಾವುದೇ ಬಿಲ್ಡಿಂಗ್ ಒಂದು ಕೂಡ ಉಳಿದಿರಲಿಲ್ಲ ಕೇದಾರನಾಥದಲ್ಲಿ, ಆದರೆ ದೇವಸ್ಥಾನಕ್ಕೆ ಮಾತ್ರ 1 ಇಂಚು ಏನೂ ಆಗಿರಲಿಲ್ಲ. ಇದಲ್ವಾ ದೇವರ ಮಹಿಮೆ. ಹೇಗೋ ಕೇದಾರನಾಥನ ದರ್ಶನ ಆಯಿತು, ತುಂಬಾ ಸಂತೋಷ ಆಯಿತು. ಇಲ್ಲಿ ಕೇದಾರನಾಥನ ವಿಶೇಷತೆ ಏನು ಅಂದರೆ ಪ್ರತಿ ಕಡೆ ನಿಮಗೆ ದೇವಸ್ಥಾನದಲ್ಲಿ ಲಿಂಗಾಕೃತಿಯಲ್ಲಿರುತ್ತೆ ದೇವರು, ಆದರೆ ಇಲ್ಲಿ ತ್ರಿಭುಜಾಕೃತಿ ಅಂದರೆ ಟ್ರಯಾಂಗ್ಯುಲರ್ ಶೇಪ್ನಲ್ಲಿ ದೇವರಿರ್ತಾರೆ. ತುಂಬಾ ಅದ್ಭುತವಾಗಿ ದರ್ಶನ ಆಯಿತು. ಒಳಗಡೆ ಹೋದರೆ ಒಂದು ಹೊಸ ವೈಬ್ರೇಷನ್ ಥರ ಫೀಲಿಂಗ್ ಬರುತ್ತೆ, ಅಷ್ಟು ಅದ್ಭುತವಾಗಿದೆ ಒಳಗಡೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಈಗ ನೀವು ನೋಡ್ತಿರೋದು ಕೇದಾರನಾಥ ದೇವಸ್ಥಾನದ ಹಿಂದೆ ಇರುವ ಶಂಕರಾಚಾರ್ಯ ಸಮಾಧಿ. ಇಲ್ಲಿ ವಿಶೇಷತೆ ಏನಂದರೆ ಇಲ್ಲಿರುವ ಶಂಕರಾಚಾರ್ಯರನ್ನ ಕೆತ್ತನೆ ಮಾಡಿರೋದು ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ರವರು. ನಮ್ಮ ಜೊತೆ ನಿಮಗೂ ಕೂಡ ಕೇದಾರನಾಥನ ದರ್ಶನ ಮಾಡಿಸಿದ್ದೀವಿ ಅಂತ ಅನ್ಕೋತಿದ್ದೀನಿ. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.